ಕುಮಾರಸ್ವಾಮಿ ಅವರಿಗೆ ಎಲ್ಲೊಂದ್ ಕಡೆ ಪಾದಯಾತ್ರೆ ಮಾಡೋದು ಇಷ್ಟ ಇರಲಿಲ್ಲ. ಕುಮಾರಣ್ಣ ಯಾವತ್ತೂ ಇಂಟ್ರೆಸ್ಟ್ ಇಲ್ಲ ಅಂತ ಏನೋದಿಲ್ಲ. ಯಾಕಂದ್ರೆ ಮೈತ್ರಿ ಪಕ್ಷ ನಮ್ದಿರೋದ್ರಿಂದ ರೈತರು ಎಲ್ಲ ಮುಖಂಡರು ಭಾಗವಹಿಸ್ತಾರೆ. ಈ ಒಂದು ಪಾದಯಾತ್ರೆ ಮುಖ್ಯ ಉದ್ದೇಶ ಅಂದ್ರೆ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆಯೋದು. ಅವ್ರೇನು ಆದೇಶ ಮಾಡ್ತಾರ ನಾವೆಲ್ಲ ಶಾಸಕರ ಸಮ್ಮತದಿಂದ ಅವ್ರ ಜೊತೆಲಿ ಇರ್ತೀವಿ ಸರ್. ಮೇಡಮ್, ಈಗ ಬಿಜೆಪಿ JDS ಒಟ್ಟಾರೆ ಸೇರಿ ನೀವು ಹೋರಾಟವನ್ನ ಮಾಡ್ತಿದ್ದೀರಿ, ಏನ್ ಹೇಳ್ತೀರಿ ಮೊದಲಿಗೆ? ಇಲ್ಲ, ನಿಜವಾಗ್ಲೂ BJP ಮತ್ತು ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಕುಮಾರಣ್ಣವರೊಂದು ನೇತೃತ್ವದಲ್ಲಿ ಇದೇನು ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಏನು ಹೋರಾಟ ನಡೆದದ, ಇದಕ್ಕೆಲ್ಲ ರಾಜ್ಯಾದ್ಯಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಜನ ಭಾಗವಹಿಸ್ತಿದ್ದಾರೆ. ಇದು ನಿಜವಾಗ್ಲೂ ಆಗಲೇಬೇಕಾದಂಥದ್ದು, ಖಂಡಿತವಾಗ್ಲೂ ಯಶಸ್ವಿಯಾಗ್ತದೆ. ಇದು ಕುಮಾರಸ್ವಾಮಿ ಅವ್ರಿಗೆ ಎಲ್ಲೊಂದ್ ಕಡೆ ಪಾದಯಾತ್ರೆ ಮಾಡೋದು ಇಷ್ಟ ಇರಲಿಲ್ಲ, ಕೊನೆ ಮೂಮೆಂಟ್ನಲ್ಲಿ ಫೋರ್ಸೆಬಲಿ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಥರ ಏನಿಲ್ಲ, ಕುಮಾರಣ್ಣ ಯಾವತ್ತೂ ಇಂಟ್ರೆಸ್ಟ್ ಇಲ್ಲ ಅಂತ ಏನೋದಿಲ್ಲ. ಯಾಕಂದರೆ ಮೈತ್ರಿ ಪಕ್ಷ ನಮ್ದಿರೋದ್ರಿಂದ ಕುಮಾರಣ್ಣವರು ಸಹಮತದಿಂದನೇ ಒಪ್ಪಿಕೊಟ್ಟಿರೋದ್ರಿಂದನೇ ಇವತ್ತು ಲಕ್ಷಾಂತರ ಜನ ಈ ಪಾದಯಾತ್ರೆಯಲ್ಲಿ ನಮ್ಮ JDS ಕಾರ್ಯಕರ್ತರು, ರೈತರು ಎಲ್ಲ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ಮುಖ್ಯ ಉದ್ದೇಶ ಅಂದರೆ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆಯೋದು. ನಾವು ರಾಜೀನಾಮೆ ಕೊಡಲ್ಲ, ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಆಗಿ ರಾಜೀನಾಮೆ ಕೊಡದೆ ಹೋದರೆ ಮುಂದಿನ ನಡೆ ಏನು ಮೈತ್ರಿಯದ್ದು? ಇಲ್ಲ, ಅವರು ಮೈತ್ರಿ ವರಿಷ್ಠರಿಗೆ ಬಿಟ್ಟದ್ದು. ಅವ್ರೇನು ಆದೇಶ ಮಾಡ್ತಾರ ನಾವೆಲ್ಲ ಶಾಸಕರ ಸಮ್ಮತದಿಂದ ಅವ್ರ ಜೊತೆಲಿ ಇರ್ತೀವಿ ಸರ್. ಇದು ಶಾಸಕಿ ಕರೆಮ್ಮ ಅವರ ಮಾತು. ವರಿಷ್ಠರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತ ಅವರ ಆಗ್ರಹ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.